ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಆಗಮಿಸಿದ್ದೀವಿ ಕಿರುಸಾಲ ಚಿತ್ರದ ಪಾತ್ರ ಹಾಗೂ ಅದರ ಒಂದು ಸಹ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂತ NS ಜೋಧ ಸರ್ ಅವ್ರನ್ನ ಭೇಟಿ ಮಾಡಕ್ಕೆ ಆಗಮಿಸಿದ್ವಿ. ಬನ್ನಿ ಅವರ ಒಂದು ಪರಿಚಯನ ಮಾಡಿಕೊಂಡು ಮುಂದೆ ನಮ್ಮ ಕಿರುಸಾಲ ಚಿತ್ರದ ಒಂದು ಏನೇನು ವಿಷಯಗಳನ್ನ ತಿಳಿಸ್ತಾರೆ ಅದ್ರ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು ಸರ್, ಪಾಲ್ಗೆ ಪರಿಚಯ ಮಾಡ್ಕೋಬೇಕು ಸರ್ ತಾವು. ಬಂಧುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು NS ಜೋಧ ಅಂತ. ನಾನು ಸುಮಾರು 18-20 ವರ್ಷದಿಂದ ಸಮಾಜ ಸೇವಕನ ಕೆಲಸ ಮಾಡ್ತಾ ಇದ್ದೀನಿ. ಉಡುಪಿಯಲ್ಲಿ ಬರ್ತಾರೆ ಹಾಗೂ ನಗರದಲ್ಲಿ ವಾಸ ಆಗಿರ್ತೀವಿ. ಹೇಳಿ ಸರ್. ಸರ್, ಈಗ ಕಿರುಸಾಲ ಚಿತ್ರನ ನೀವು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಮತ್ತೆ ಇದನ್ನ ಪಾತ್ರವನ್ನು ಕೂಡ ವಹಿಸಿದ್ರ. ಏನ್ ಪಾತ್ರ ವಹಿಸಿದ್ರ ಸರ್ ನೀವು ಇದರಲ್ಲಿ? ಸರ್, ಕಿರುಸಾಲದಲ್ಲಿ ನಂದು ಶಾಸಕರು ಪಾತ್ರನು ನಿಭಾಯಿಸಿದ್ದೀವಿ. ಅಂದ್ರೆ MLA ರೋಲ್ ಅಂತ. MLA ರೋಲ್. ಈ ನೀವು ಇದೇ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ರ, ಯಾಕೆ ಸರ್? ಏನ್ ಅನ್ನಿಸ್ತು ಈ ಸಿನಿಮಾ ಪಾತ್ರ ಕೂಡ ವಹಿಸ್ಬೇಕು ಅಂತ ಹೇಳಿ? ಸರ್, ಇದು ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಚಲನಚಿತ್ರ. ಅದಕ್ಕೆ ನನಗೂ ಇಷ್ಟ ಆಯ್ತು. ಮತ್ತೆ ನಮ್ಮ ನಿರ್ದೇಶಕ ಪಾಣಿ ಸರ್ ಅವರು ಒಂದ್ ದಿವಸ ನನಗೆ ಸಿಕ್ಕಿದ್ರು ನಮ್ಮಿಲ್ಲೇ ಹಿರಿಯೂರಿಗೆ. ಸುಮಾರು ಅವರು ಒಂದು 22 ಬುಕ್ ಬರ್ದಿದ್ರು. ಇದು ಒಳ್ಳೆ ಕಾದಂಬಕಾರಿ ಅವರು. ಅದೀಗ ನಾನು 4 ದಿವಸ ಬುಕ್ ಎಲ್ಲ ಓದೆ. ನನಗೆ ಅದು ಇಷ್ಟ ಆಯ್ತು. ಸಿನಿಮಾ ಇದು ಇದು ಬಹಳ ಚೆನ್ನಾಗಿದೆ ಸರ್. ಇದೊಂದು ಮಾಡೋಣ ನಾವು. ಇದು ಮಾಡಿದ್ರೆ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ, ಜನಕ್ಕೊಂದು ಒಳ್ಳೆ ಸಂದೇಶ ಇರುತ್ತೆ. ಕೆಲವರು ಗೊತ್ತಿಲ್ಲದಂಗೆ ಸಾಲ ಮಾಡ್ಬಿಡ್ತಾರೆ. ಆ ಸಾಲದಿಂದ ಎಷ್ಟೋ ಕುಟುಂಬಗಳು ಹಾಳಾಗೋಗಿವೆ. ಗಂಡ ಹೆಂಡತಿ ಜಗಳ ಏನು ಇರಲ್ಲ ನೋಡಿ, ಸಣ್ಣ ಪಟ್ಟ ಮಾತಿಗೆ ದೊಡ್ಡದಾಗಿ ಮಾಡಿ ಬೇರೆ ಬೇರೆ ಆಗ್ಬಿಡ್ತಾರೆ. ಅದರಿಂದ ಇದು ನೈಜ ಘಟನೆಗಳ ಮೇಲೆ ಆಧಾರಿತ ನಮ್ಮ ಕನ್ನಡ ಚಲನಚಿತ್ರ. ಇದು ಬಹಳ ಇಷ್ಟ ಆಯ್ತು. ಅದರಿಂದ ಎಲ್ಲ ಜನಗಳಿಗೆ ಅದನ್ನು ಒಂದು ಅನುಕೂಲ, ಈ ಮೂವಿ ಮುಖಾಂತರ ಮಾಡಿ ತೋರ್ಸೋಣ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಎಷ್ಟು ಏನೇನ್ ಪಾತ್ರ, ನೀವು ಪಾತ್ರದ ಎಷ್ಟು ದಿನ ಈಗ ಆಯ್ತು ಏನು, ಮತ್ತೆ ಆ ಚಿತ್ರದ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರಿ, ಏನ್ ಅನ್ನಿಸ್ತು ಆ ಮೂವಿ? ಸರ್, ತುಂಬಾ ಚೆನ್ನಾಗಿ ಅನಿಸ್ತು. ನಮ್ಮ ಸಿನಿಮಾ ಮುಂಚೆ ಯಾವ್ದಾದ್ರು ಮಾಡಿದ್ರ? ಇಲ್ಲ ಸರ್, ಇದು ನಮ್ದು ಮೊದಲನೇ ಸಿನಿಮಾ. ಇದೆ ಮೊದಲನೇ ಸಿನಿಮಾ. ಪಾಣಿ ಸರ್ ಹೇಳಿದಾಗ ನನ್ಗೇನು ಸಿನಿಮಾ ಮಾಡ್ಬೇಕಂತ ಇಷ್ಟ ಇರ್ಲಿಲ್ಲ. ಇದು ಒಳ್ಳೆ ಇದು ಕಿರುಸಾಲ ಅಂತ ಬಂದ್ಮೇಲೆ ನನ್ಗೆ ಇಷ್ಟ ಆಯ್ತು. ಈ ನಮ್ಮಿಂದ ಸ್ವಲ್ಪ ಜನಗಳಿಗೆ ಒಳ್ಳೇದಾಗಿ ಇನ್ ಮುಂದೆ ಕೆಲವರು ಇನ್ ಮುಂದೆ ಆದ್ರೂ ದಾರಿಗೆ ಬರ್ಲಿ ಅಂತ. ಒಳ್ಳೆ ದಾರಿಲಿ ಅದೇ ಸಾಲದ ನೋವಿಂದ ತಪ್ಪಿಸ್ಕೊಂಡ್ವಿ. ಸರ್, ಈ ಸಾಲದು ಕಾಟಚಾರಕ್ಕೆ ಎಷ್ಟೋ ಜನಗೆ ನಾವು ನೋಡಿದ್ವಿ, ಕಣ್ಣಿಂದ ನೋಡಿದ್ವಿ, ಇಲ್ಲಂತಲ್ಲ. ಅದರಿಂದ ಇದು ಮಾಡ್ಬೇಕ ಅನ್ನಿಸ್ತು. ಆಮೇಲೆ ನಮ್ಮ ನಿರ್ದೇಶಕರು DC ಪಾಣಿ ಸರ್ ಅವರು ಬಹಳ ಚೆನ್ನಾಗಿ ನೀಟಾಗಿ ಅದನ್ನ ಬರೆದ್ರು. ಅದೇ ತರ ಸಿನಿಮಾ ಕೂಡ ಮಾಡಿದ್ರು. ಎಷ್ಟು ದಿನ ಆಯ್ತು ಸರ್ ನೀವು ಸಿನಿಮಾ ಇದು ಮಾಡಿದ್? ನಿಮಗೆ ರೋಲು ಎಷ್ಟು ಇಷ್ಟ ಆಯ್ತು? ಎಷ್ಟು ದಿನ ಆಯ್ತು? ಒಂದು 2-3 ದಿವಸ ಸರ್. ನಮ್ದು ಇದ್ರಲ್ಲಿ ಇದನ್ನ ಮಾಡಿದ್ರು, ಶೂಟಿಂಗ್ ಮಾಡಿದ್ರಿ. 2 ದಿನ ಶೂಟಿಂಗ್ ಮಾಡಿದ್ರ? 2-3 ದಿವಸ ಮಾಡಿದ್ವಿ. ಓಕೆ. ಈಗ ನಮ್ಮ ನಿರ್ದೇಶಕರಿಗೆ ಏನ್ ಹೇಳ್ತೀರಾ, ಮತ್ತೆ ಎಲ್ಲ ಕಲಾವಿದರಿಗೆ, ಎಲ್ಲ ಕಲಾವಿದರಿದ್ದೀರಾ, ಎಲ್ಲರಿಗೂ ಏನ್ ಸಂದೇಶ? ಸರ್, ಎಲ್ಲರೂ ಒಳ್ಳೆ ತಂಡ ನಮ್ದು, ಇದು ಒಳ್ಳೆ ಟೀಮ್. ನಾವು ಅನ್ಕೊಂಡಿಲ್ಲ, ಅದಕ್ಕಿಂತ ಒಳ್ಳೆ ಟೀಮ್ ಇದು. ಅದ್ ಹೆಂಗ್ ಆಗ್ತವೆ, ಯಾವ ತರ ಆಗ್ತವೆ ಅದು. ಆಮೇಲೆ ನಮ್ದು ಈ ಪಿಕ್ಚರ್ ಅಲ್ಲಿ ಹೀರೋ ಮುಗವನ ಸಾಮಾನ್ಯ ವ್ಯಕ್ತಿ, ಕಾರ್ಪೆಂಟ್ರಿ ಕೆಲಸ ಮಾಡೋರು. ನಮ್ಮಿಂದ ನಮ್ ಸ್ಪಾನ್ಸರ್ ಇಂದ ಅವರು ಒಂದು ಲೆವೆಲ್ ಬರ್ಲಿ, ಅವ್ರಿಗೊಂದು ಹೆಸರು ಆಗ್ಲಿ, ಅದರಿಂದ ಅವ್ರಿಗೆ ಏನು ಅಂತ ಮಾಡಿ ಈ ಸಿನಿಮಾನ ಮಾಡಿದ್ವಿ. ಇದ್ರಲ್ಲಿ ಏನು ಯಾವ ದೊಡ್ಡ ಹೀರೋ ನಾವು ಸೆಲೆಕ್ಟ್ ಮಾಡಿಲ್ಲ.
ಅದೇ ಅವ್ರಿಗೂ ಒಳ್ಳೇದಾಗ್ಲಿ. ಅವರು ಕರೆಕ್ಟ್ ಆಗಿ ಇದನ್ನು ಮಾಡಿದ್ದಾರೆ, ಆಕ್ಟಿಂಗ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಎಲ್ಲರಿಗೂ ಒಳ್ಳೆ ಸಮಾಜ ಸಂದೇಶ ಕೊಡುವಂತ ನಿಜ ಘಟನೆ ಮೇಲೆ ಆಧಾರಿತ ಚಲನಚಿತ್ರ ಅಂತ ನಾವು ಬಹಳ ಇಷ್ಟ ಆಯ್ತು ಸಿನಿಮಾ ಕಥೆ ಎಲ್ಲ. ಹ್ಮ್ ಸರ್. ತಾವು ಕೂಡ ಸಹ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿದ್ದೀರಾ. ಹ್ಮ್ ಸರ್. ಮತ್ತೆ ಈಗ ನಮ್ಮ ಚಾನಲ್ ವತಿಯಿಂದ ಚಾನಲ್ಗೆ, ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಹಾಗೂ ನಿಮ್ಮ ಚಲನಚಿತ್ರ ತಂಡಕ್ಕೆ ಮತ್ತೆ ವೀಕ್ಷಕರಿಗೆ ಏನಾದ್ರೂ ಒಂದು ಸಂದೇಶ ಕೊಡೋದಾದ್ರೆ ಏನ್ ಹೇಳ್ತೀವಿ? ನಮ್ಮ ಕರ್ನಾಟಕ ನ್ಯೂಸ್ಗೆ ಧನ್ಯವಾದಗಳು. ಮತ್ತೆ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಬಂಧುಗಳು, ನಮ್ಮ ಇಡೀ ಕರ್ನಾಟಕ ಜನಗಳಿಗೆ ನಮ್ಮಿಂದ ನಮಸ್ಕಾರ. ಮತ್ತೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ನೀವೆಲ್ಲ ನೋಡ್ರಿ ನಮ್ಮ ಚಲನಚಿತ್ರ. ಇದು ನೈಜ ಘಟನೆ ಮೇಲೆ ಆಧಾರಿತ ಆಗಿದೆ. ಮತ್ತೆ ಇದರಲ್ಲಿ ಇದ್ದರ ಏನಿಲ್ಲ, ಬಹಳ ಚೆನ್ನಾಗಿದೆ. ಇದರಿಂದ ಸ್ವಲ್ಪ ನಮ್ಮ ಜನರು ಸುಧಾರಣೆ ಆಗ್ಲಿ ಅಂತ ನಾವು ಅದನ್ನು ಮಾಡಿದೀವಿ. ಆಮೇಲೆ ದಯಮಾಡಿ ಹೆಣ್ಮಕ್ಳಿಗೆ ಇದು ಬಹಳ ಒಳ್ಳೆ ಸಂದೇಶ. ಇದು ಮನೆ ಗಂಡು ಮಕ್ಳು ದುಡ್ಡು ಮಾಡಿರ್ಬೋದು, ಆದ್ರೂ ಹೆಣ್ಮಕ್ಳದು ಜವಾಬ್ದಾರಿ ಜಾಸ್ತಿ ಇರ್ತಾರೆ ಮನೆಯಲ್ಲಿ. ಏನ್ ಉಳಿಸ್ಬೇಕು, ಏನ್ ಖರ್ಚು ಮಾಡ್ಬೇಕು, ಸುಮ್ನೆ ಖರ್ಚು ಮಾಡಕ್ ಹೋಗ್ಬಾರ್ದು. ಈಗ ಪಕ್ಕದ ಮನೆ ಹುಡುಗ ಈ ಸ್ಕೂಲ್ಗೆ ಹೋಗ್ತಾರಂತ ನಮ್ಮ ಹುಡುಗ ನಾವು ಕಳ್ಸಂತ ಏನ್ ಅದಕ್ಕೆ ಇದು ಕಳ್ಸಲೇಬೇಕಂತ ಇರಲ್ಲ. ಅದಕ್ಕೋಸ್ಕರ ಸುಮ್ನೆ ಸಾಲ ಮಾಡಿ ಕಳ್ಸಂತ ಏನಿಲ್ಲ. ಅದರಿಂದ ಇನ್ನೊಬ್ರು ನೋಡಿ ನಾವು ಖರ್ಚು ಮಾಡಿ ಸಾಲ ಮಾಡೋದ್ ಅವಶ್ಯಕತೆ ಇಲ್ಲ. ನಮ್ಗೆ ಎಷ್ಟಿತ್ತ ಅಷ್ಟು ಮಾಡಿ ನೆಮ್ಮದಿ ಜೀವನ ಇದೆ. ಎಷ್ಟಕ್ ಬೇಕೋ ಅಷ್ಟಕ್ಕೆ ಜೀವನ ಸಾಗಿಸ್ರಿ. ಅತಿಯಾದ ಸಾಲ ತಡ ಬೇಡ. 3 ಫ್ಲೋರ್ ಕಟ್ಟಿ ನೆಮ್ಮದಿ ನಿದ್ದೆ ಬರಲ್ಲ, ಲೋನ್ ಮಾಡಿ ಅಂತ ಬರಲ್ಲ. ಕಟ್ಟಿ ಆರಾಮ್ ನೆಮ್ಮದಿಯಾಗಿದ್ದು ನೆಮ್ಮದಿ ಇರೋಣಂತ ಆ ಪ್ರಕಾರ ಜೀವನ ಸಾಗಿಸ್ಲಿ ಅಷ್ಟೇ ಅನ್ನೋ ಒಂದು ಉದ್ದೇಶ, ಮತ್ತೆ ಒಳ್ಳೆ ಸಂದೇಶ. ನೆಮ್ಮದಿಯಾಗಿರೋಣ. ಇದು ಸಣ್ಣ ಪುಟ್ಟ ಸಾಲಕ್ಕೋಸ್ಕರ ತಾತ ಮೂತ ಜಮೀನ್ ಕಲಿಯೋದು ಬೇಡ, ಅದು ಆಗಿದೆ. ಯಾವ್ದಕ್ಕೂ ಸುಮ್ಮನೆ ಸಣ್ಣ ಪುಟ್ಟ ಸಾಲ ಮಾಡಿರ್ತಾರೆ, ತೀರ್ಸಕ್ ಆಗಿದ್ದು ಬಡ್ಡಿ ಸೇರಿಸ್ಬಿಟ್ಟು ಅವ್ರು ತಾತ ಮೂತ ಜಮೀನ್ ಕೂಡ ಮಾಡಿದ್ದಾರೆ. ನನ್ ಕಮ್ಮಿ ನೋಡಿದೀನಿ. ಆ ತರ ಆಗೋದು ಬೇಡ. ಎಷ್ಟಾಗುತ್ತೆ ಅಷ್ಟಲ್ಲಿ ಮಾಡಿ. ದೊಡ್ಡದೇ ಮದುವೆ ಮಾಡೋದು ಎಷ್ಟಕ್ ಬೇಕು ಅಷ್ಟಕ್ಕೆ ಸುಂದರವಾಗಿ ಕಟ್ಕೊಂಡ್ರೆ ಸಾಕು, ನೆಮ್ಮದಿಯಾಗಿರೋದು. ಅದೇ ಮನ್ಸಂದು ಇದು. ಅದೇ ಕಿರುಸಾಲದ ಚಿತ್ರ. ಕಿರುಕಲೆಯಿಂದ ಒಳ್ಳೆ ಜನಗಳು ಮುಕ್ತರಾಗ್ಲಿ, ನಮ್ಮ ಕರ್ನಾಟಕ ಜನಗಳಿಂದ ನಾನು ಸಾಲ ಮುಕ್ತರಾಗ್ಲಿ, ಆ ಸಾಲ ಮುಕ್ತರಾಗ್ಲಿ ಅಂತ ಅದೇ ಕೈ ಮುಗಿದಕ್ಕೆ ಹೇಳ್ತಾ ಇದ್ದೀನಿ ಸರ್. ನಮ್ಮ ನಿರ್ದೇಶಕರು ಪಾಣಿ ಸರ್ ಅವರು ಬಹಳ ಶಿಸ್ತಾಗಿ ಕೆಲಸ ಮಾಡಿದ್ರು. ಟೈಮ್ ಟು ಟೈಮ್ 60 above ಏಜ್ ಆದ್ರೂ ಅವರೇನು ಇದ್ ಮಾಡಿಲ್ಲ ಅಷ್ಟೇ. ಆಮೇಲೆ ನಮ್ಮವರು ಛಾಯಾಗ್ರಾಹಕರು ಶೈಲೇಶ್ ಕಬ್ರಿ ಸರ್ ಅವರು, ಇವರು ಕಾಂತಾರ ಪಿಕ್ಚರ್ ಅಲ್ಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ಪಿಕ್ಚರ್ ಅಲ್ಲಿ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಆದ್ರೂ ಎಲ್ಲರೂ ಚೆನ್ನಾಗೇ ಇಸ್ಮಂತಿ ಚೆನ್ನಾಗೇ ಹೇಳಿ ಕೂಡಿ 2 ಸತಿ ಎಡಿಟಿಂಗ್ ಮಾಡಿರ್ಬೋದು. ಯಾವ್ದ್ರಲ್ಲಿ ಬೇಜಾರ್ ಮಾಡ್ದಂಗೆ ಎಲ್ಲ ಅನುಕೂಲ ಅಂತಿ ಬಹಳ ಚೆನ್ನಾಗಿ ನಮ್ಗೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಪರವಾಗಿ, ನಮ್ಮ ತಂಡ ಪರವಾಗಿ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ.